ಲಾಯರ್ ತಿಮ್ಮಪ್ಪ ಅವರಿಂದ ನಿವೃತ್ತ ಶಿಕ್ಷಕ ಕರಿಗೌಡ ಅವರಿಗೆ ಗುರುವಂದನಾ ಕಾರ್ಯಕ್ರಮ. ಹೌದು, ವಿದ್ಯಾರ್ಥಿಗಳು ಕಲಿಸಿದ ಗುರುಗಳಿಗಿಂತ ಉನ್ನತ ಸ್ಥಾನ ತಲುಪಬೇಕು. ಆಗ ಮಾತ್ರ ವಿದ್ಯೆ ಕಲಿಸಿದ ಗುರುಗಳಲ್ಲಿ ಸಾರ್ಥಕ ಮನೋಭಾವನೆ ಮೂಡುತ್ತದೆ ಎಂದು ನಿವೃತ್ತ ಶಿಕ್ಷಕ ಕರಿಗೌಡರು ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಹಂಕನಹಳ್ಳಿ ಗ್ರಾಮದಲ್ಲಿ ಲಾಯರ್ ತಿಮ್ಮಪ್ಪ ಮತ್ತು ಸ್ನೇಹಿತರು ಆಯೋಜನೆ ಮಾಡಿದ್ದ ಗುರುವಂದನಾ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಲಾಯರ್ ತಿಮ್ಮಪ್ಪ ಅವರು ವಿಶೇಷ ಸಾಧನೆ ಮಾಡಿರುವುದು ಶ್ಲಾಘನೀಯ. ಯುವಜನರು ದೇಶಕ್ಕೆ ನಾಡಿಗೆ ಉತ್ತಮ ಪ್ರಜೆಯಾಗಬೇಕು ಎಂದರು. ಇಂದಿನ ದಿನಗಳಲ್ಲಿ ಮಕ್ಕಳು ವಿದೇಶಗಳಲ್ಲಿ ನೌಕರಿ ಮಾಡುತ್ತಿರುವುದು ಒಂದು ಕಡೆ ನೆಮ್ಮದಿ ಇದ್ದರೆ, ಅವರಲ್ಲಿ ಕೆಲವರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಎಷ್ಟೇ ಕಷ್ಟವಾದರೂ ಎತ್ತವರ ಆರೈಕೆ ಮಾಡಬೇಕು ಎಂದರು. ಇನ್ನು ಲಾಯರ್ ತಿಮ್ಮಪ್ಪ ಅವರು ಮಾತನಾಡಿ, ನನ್ನ ನೆಚ್ಚಿನ ಗುರುಗಳು 95ರಲ್ಲಿ ಶಿಕ್ಷಕ ವೃತ್ತಿ ಆಯ್ಕೆಯಾಗಿ ಇಂದಿಗೆ ನಿವೃತ್ತಿ ಹೊಂದಿ ಇಂದಿಗೆ 98ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಇವರು ಶಿಕ್ಷಕ ಸೇವೆಯಲ್ಲಿದ್ದಾಗ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ವಿದ್ಯಾಭ್ಯಾಸ ನೀಡಿದ್ದರಿಂದ ಇಂದಿಗೆ ಅದೆಷ್ಟೋ ವಿದ್ಯಾರ್ಥಿಗಳ ಬಾಳು ಬೆಳಕಾಗಿದೆ. ಡಾಕ್ಟರ್, ಪೊಲೀಸ್, ಲಾಯರ್ ಸೇರಿದಂತೆ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಇವರಿಗೆ ಶಿಷ್ಯಂದಿರುಗಳಾದ ನಾವುಗಳು ಗುರುವಂದನೆ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಅಂಕನಹಳ್ಳಿ ಬಾಬು, ಉಪಾಧ್ಯಕ್ಷೆ ರುಕ್ಮಿಣಿ ರಾಮೇಗೌಡ, ಡೈರಿ ಉಪಾಧ್ಯಕ್ಷರು ಹರೀಶ್, ಎಸ್ಡಿಎಂಸಿ ಅಧ್ಯಕ್ಷೆ ಮಮತಾ, ಯುವ ಮುಖಂಡ ಮಹಾದೇವ್, ರೂಪಶ್ರೀ, ನಟರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮಸ್ಕಾರ. ಈ ದಿನ ಶಿಕ್ಷಕರ ದಿನಾಚರಣೆ. ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ತಂದೆ ತಾಯಿಗಳು, ನಂತರ ಗುರುಗಳು ಇದ್ದೇ ಇರ್ತಾರೆ. ಈ ಗುರು ಋಣವನ್ನು ತೀರಿಸಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಇವತ್ತು ಇಡೀ ರಾಷ್ಟ್ರದ ಎಲ್ಲ ಶಿಕ್ಷಕರುಗಳು ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ನಮ್ಮ ಅಂಕನಹಳ್ಳಿ ಗ್ರಾಮದ ಹೆಸರಾಂತ ಶಿಕ್ಷಕರು ಮಾಸ್ಟರ್ ಕರಿಗೌಡರು 97 ವಸಂತಗಳನ್ನು ಮುಗಿಸಿ 98ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. 1950ನೇ ಇಸ್ವಿನಲ್ಲಿ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆಯನ್ನು ಮಾಡಿ ಸುದೀರ್ಘವಾದ ಅವರ ವೃತ್ತಿ ಬದುಕಿನಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಅಕ್ಷರ ಜ್ಞಾನವನ್ನು ಅಭ್ಯಾಸ ಮಾಡಿಸಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಅವ್ರಿಗೆ ಅವರ ಶಿಷ್ಯಂದಿರಾದ ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂತಹ ಬಾಬಣ್ಣರವರು ಮತ್ತು ಉಪಾಧ್ಯಕ್ಷರಾದಂತಹ ರುಕ್ಮಿಣಿ ರಾಮೇಗೌಡರವರು ಮತ್ತು SDMC ಮಾಜಿ ಅಧ್ಯಕ್ಷರಾದಂತಹ ಮಮತಾರವರು ಹಾಗೂ ಡೈರಿ ಉಪಾಧ್ಯಕ್ಷರಾದಂತಹ ಹರೀಶ್ ರವರು, APMC ಮಾಜಿ ನಿರ್ದೇಶಕರಾದಂತಹ ರೂಪಶ್ರೀ ನಟರಾಜ್ರವರು ಹಾಗೂ ಸೊಸೈಟಿ ಮಾಜಿ ಅಧ್ಯಕ್ಷರು, ಅವರ ಸುಪುತ್ರರಾದಂಥ ನಟರಾಜ್ರವರು ಹಾಗೂ ಅವರ ವಿದ್ಯಾರ್ಥಿಯಾದಂತಹ ಮಾದೇವ್ರವರು ಮತ್ತು ಶ್ರೀಮತಿ ಅನು ಹರೀಶರವರು ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಒಬ್ಬ ರೈತರಾಗಿ, ಒಬ್ಬ ಕಾರ್ಮಿಕರಾಗಿ, ಒಬ್ಬ ಶಿಕ್ಷಕರಾಗಿ, ಒಬ್ಬ ಊರಿನ ನಾಗರಿಕರಾಗಿ ಈ ಸಮಾಜಕ್ಕೆ ಅವರ ಕೊಡುಗೆ ಅಪಾರ. ಅವರ ಮಗ ಒಬ್ಬರು ಡಾಕ್ಟರ್ ಶಂಕರೇಗೌಡರು ಅಂತೇಳಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವ್ರದೇ ಆದ ವಿಶಿಷ್ಟವಾದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿ ಕುಲಪತಿಗಳ ಪ್ರೀತಿಗೆ ಪಾತ್ರರಾಗಿ ಊರಿಗೆ ಗೌರವವನ್ನು ತಂದಿದ್ರು. ಮತ್ತು ಅವರ ಮತ್ತೋರ್ವ ಮಗ ನಟರಾಜ್ರವರು ಕೂಡ ರಾಜಕಾರಣಿಯಾಗಿ, ರೈತರಾಗಿ ತಂದೆಯಾದಿನಲ್ಲಿ ಇದೇ ಗ್ರಾಮದಲ್ಲಿ ಇದ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಸೊಸೆಯವರು ಕೂಡ APMC ನಿರ್ದೇಶಕರಾಗಿ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇದೇ ಗ್ರಾಮದಲ್ಲಿ ಒಬ್ಬರು ಸದ್ಗೃಹಿಣಿಯಾಗಿ ರೈತಾಪಿ ಕುಟುಂಬವನ್ನು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಅವರ ಕುಟುಂಬ ಎಲ್ರಿಗೂ ಕೂಡ ಆದರ್ಶ. ಇವತ್ತು ಅವರ ಶತಾಯುಷಿಗಳಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಅವರು ಅಕ್ಷರ ಹೇಳ್ಕೊಟ್ಟಂಥ ಸಾಕಷ್ಟು ಜನ ಇವತ್ತು ಸರ್ಕಾರಿ ಹುದ್ದೆನಲ್ಲಿ ಒಂದು ಶಿಕ್ಷಕ ವೃತ್ತಿಯಿಂದ ಹಿಡಿದು ಸ್ನಾತಕೋತ್ತರ ಮಕ್ಕಳಿಗೆ ಪಾಠ ಮಾಡೋ ಮಟ್ಟಕ್ಕೆ ಮತ್ತು ಇಂಜಿನಿಯರ್ಗಳಾಗಿ, ಡಾಕ್ಟರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೆಲವೊಂದು ಜನ ವಿದೇಶದಲ್ಲೂ ಕೂಡ ಹೋಗಿದ್ದಾರೆ. ಹಾಗಾಗಿ ಅವ್ರಿಗೆ ದೇವರು ಸಕಲಾಯುರ ಆರೋಗ್ಯ, ಐಶ್ವರ್ಯವನ್ನು ಕೊಡೋದ್ರ ಜೊತೆಗೆ ಆರೋಗ್ಯವನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ಇವತ್ತು ಈ ಮುಖೇನ ಎಲ್ಲ ಶಿಕ್ಷಕರುಗಳಿಗೂ ಕೂಡ ನಾವು ಶಿಕ್ಷಕ ದಿನಾಚರಣೆಯನ್ನು ತಿಳಿಸ್ತಾ ಇದ್ದೀವಿ. ಸನ್ಮಾನ್ಯ ಸಾರಾ ಮಹೇಶಣ್ಣರವರು ಕೂಡ ಅವ್ರಿಗೆ ಶುಭವನ್ನು ಕೋರಿದ್ದಾರೆ. ಹಾಗಾಗಿ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯವನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ವಿದ್ಯೆ ಮತ್ತು ಗುಣಗಳನ್ನ ನಮ್ಮೆಲ್ಲರಿಗೂ ಕೂಡ ಸಮಾಜಕ್ಕೆ ದಾರಿ ಎರೀಲಿ ಅಂತ ಹೇಳ್ತಾ ಅವ್ರಿಗೆ ಶುಭವನ್ನು ಕೋರಿ. ನನ್ನ ಗ್ರಾಮದ ಹಿರಿಯರು, ಕಿರಿಯರು, ವೃತ್ತಿ ಹೊಂದಿರತಕ್ಕಂಥವರು
ವಕೀಲರಾಗಿರ್ತಕ್ಕಂಥವರು ಇನ್ನೂ ಅನೇಕ ಹುದ್ದೆಗಳಲ್ಲಿ ಉತ್ತೀರ್ಣರಾಗಿ ಹೆಸರನ್ನು ಬೆಳೆಸಿಕೊಂಡು ಹೋಗಿರ್ತಕ್ಕಂಥವರು ಇಂಥವರ ಸಮ್ಮುಖದಲ್ಲಿ ನಮ್ಮ ಗ್ರಾಮಸ್ಥರು ಅವರ ಮಕ್ಕಳಾದ ತಾವೆಲ್ಲರೂ ಈ ಗ್ರಾಮದ ಅಧ್ಯಕ್ಷರಾಗಿ, ಚೇರ್ಮನ್ರಾಗಿ, ಸದಸ್ಯರಾಗಿ ಪಂಚಾಯತಿನಲ್ಲಿ ನಿರ್ದೋಷವಾದಂಥ ವಿಚಾರಗಳನ್ನು ತಿಳುವಳಿಕೆಯಾಗಿ ತಿಳಿಸಿ ಅವರನ್ನು ಸಮಾಧಾನಗೊಳಿಸ್ತಕ್ಕಂಥ ನನ್ನೂರಿನಲ್ಲಿ ಜನ ಅಭಿವೃದ್ಧಿಯಾಗಿ ಬೆಳೆಯಲಿ, ಆರೋಗ್ಯ ಆಯಸ್ಸುಗಳನ್ನು ಕೊಟ್ಟು ಚೆನ್ನಾಗಿ ದೀರ್ಘವಾಗಿ ಬಾಳಲಿ ಅಂಥೇಳಿ ನನ್ನ ಆಶಾಪೂರ್ವಕವಾಗಿ, ನನ್ನ ಮನಪೂರ್ವಕವಾಗಿ ನನಗೆ ನನ್ನ ಹೆಸರ ಇಟ್ಟು ಜ್ಞಾಪಿಸ್ಕೊಂಡು ನನ್ನ ಗ್ರಾಮದಲ್ಲಿ ಇತ್ತೀಚೆಗೆ ಪಂಚಾಯಿತಿ ಅಧ್ಯಕ್ಷರಾದಂಥ ಬಾಬು ಅವರು, ಉಪಾಧ್ಯಕ್ಷರು ಸಾಲದ್ದಕ್ಕೆ ನಮ್ಮ ಗ್ರಾಮದಲ್ಲಿ ಒಬ್ಬ ವಕೀಲರು, ಇಲ್ಲಿವರೆಗೂ ಯಾರೂ ವಕೀಲರಾಗಿರಲಿಲ್ಲ ಅಂತ ನನಗೆ ಅನಿಸೋದು. ಅಂಥದ್ರಲ್ಲಿ ವಕೀಲರಾಗಿ ಸುಧೀರ್ ಒಬ್ಬರು ವಕೀಲರು, ಕಾರ್ಯದರ್ಶಿಯಾಗ ಅವರು ಕೂಡ ನಮ್ಮೂರಿನವರು. ಇವರೆಲ್ಲ ಅಭಿವೃದ್ಧಿಯಾಗಿ ಇನ್ನೂ ಮುಂದೆ ಉತ್ತೀರ್ಣವಾದಂಥ ಹುದ್ದೆಗಳಿಗೆ ಏರಿ ಹೆಸರು ಪಡೆದು, ಹಿಂದೆ ನಮ್ಮ ಕೆ ಆರ್ ನಗರದಲ್ಲಿ ತಿಮ್ಮಪ್ಪನವರು ಅಂತ ಒಬ್ಬರು ಲಾಯರ್ ಇದ್ದರು. ಆ ಸಂದರ್ಭದಲ್ಲಿ ನಾನು ಒಂದು ಕೇಸ್ ತಗೊಂಡೋಗಿದ್ದೆ ನಮ್ಮ ಸಂಬಂಧಿಕರಿಗೆ. ಆ ತಿಮ್ಮಪ್ಪನವ್ರ ಜೊತೆ ವಿಚಾರದಲ್ಲಿ ನಮ್ಮೂರಿನ ತಿಮ್ಮಪ್ಪವ್ರನ್ನ ಆಗ ಕ್ಷಣಕ್ಕೂ ನೆನ್ಕೋತಾ ಇರ್ತೀನಿ. ಏನಪ್ಪ ನಮ್ಮೂರಿನಲ್ಲಿ ತಿಮ್ಮಪ್ಪ ಅನ್ನೋ ಹೆಸರು, ಆ ಹೆಸರಿಗೆ ಬದಲಾಗಿ ಬಂದು ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ಶ್ರೇಯಸ್ ಕೊಡಲಿ, ಆಯಸ್ ಕೊಡಲಿ, ಅವರ ಸಂತಾನ ಅಭಿವೃದ್ಧಿಯಾಗಿ ಬೆಳೀಲಿ ಅಂಥೇಳಿ ನನ್ನ ಆತ್ಮ, ನನ್ನ ಮನಸ್ಸು, ಪರಿಪೂರ್ಣವಾದ ಹೃದಯದಲ್ಲಿ ನಾನು ನಿಮ್ಗಳಿಗೆಲ್ಲ ಹೇಳಿ ನನ್ನ ನಮಸ್ಕಾರವನ್ನು ಮುಗಿಸ್ತೀನಿ. ಈ ದಿನ ಶಿಕ್ಷಕರ ದಿನಾಚರಣೆಯನ್ನು ಗ್ರಾಮದ ಎಲ್ಲ ಶಿಕ್ಷಕರು, ಹಿರಿಯರು, ಕಿರಿಯರು ಎಲ್ಲರನ್ನೂ ನೆನೆಸ್ಕೊಂಡು ಎಲ್ಲ ವಿದ್ಯಾರ್ಥಿನಿಯರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಶ್ರೇಯಸ್ಸಾಗಿ ಜ್ಞಾನೀಯವಾಗಿ, ಜ್ಞಾನ ಅನ್ನೋದು ಯಾವುದಕ್ಕೂ ಸಮ ಇಲ್ಲ. ಯಾವ ಹಣಕ್ಕೂ ಆಗಲಿ, ಆಸ್ತಿ ಬದುಕಾಟ ಯಾವುದೇ ಇದ್ರೂ ಜ್ಞಾನ ಅನ್ನೋದೇ ದೊಡ್ಡ ಆಸ್ತಿ. ಆ ಜ್ಞಾನ ಅನ್ನೋದೊಂದು ಇದ್ದರೆ ಎಲ್ಲಿ ಯಾವ ಮನುಷ್ಯ ಎಲ್ಲವನ್ನು ಗಳಿಸ್ಬೋದು ಅನ್ನೋದನ್ನು ನಾನು ಇವತ್ತು ಆ ಜ್ಞಾನವನ್ನು ರೂಪಿಸೋರು ತಂದೆ, ತಾಯಿ, ಶಿಕ್ಷಕರು, ಮನೆಯ ಹಿರಿಯರು ಎಲ್ಲರೂ ಸುತ್ತಮುತ್ತ ಹಿಂದೆ ಹೇಳ್ತಾರೆ, ಮನೆಯಲ್ಲಿ ಮನೆ ಒಂದಿದ್ದರೆ ಮನೆ ಅಕ್ಕಪಕ್ಕ ಎಲ್ಲ ನೆರೆಹೊರೆ ಚೆನ್ನಾಗಿರಬೇಕು ಅಂತ. ಅದು ಚೆನ್ನಾಗಿದ್ದಾಗ ಬೇರೆಯವರು ಎಲ್ಲರೂ ಚೆಂದ ಆಗ್ತಾರೆ ಅಂತ. ಹಾಗೆ ಎಲ್ಲರೂ ಶಿಕ್ಷಕರು, ತಂದೆ, ತಾಯಿ, ಒಬ್ಬ ಜ್ಞಾನ ತಿದ್ದು ನಡೆಯುವಂಥ ವ್ಯಕ್ತಿ ಇದ್ದರೆ ಅದನ್ನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಶಕ್ತಿ ಸಾಮರ್ಥ್ಯ ಜ್ಞಾನಕ್ಕೆ. ಆ ಜ್ಞಾನವನ್ನು ಈ ಗುರು ಅನ್ನೋ ಸ್ಥಾನದಲ್ಲೇ ನಾವು ತಿಳ್ಕೊಬೇಕಾದ್ದು. ಅದನ್ನು ತಿಳಿಸೋರು ನಮ್ಮ ಬೆನ್ನ ಹಿಂದೆ ಅವರೇ. ಆ ದಿನ ಇವತ್ತು ಶಿಕ್ಷಕರಿಂದ, ಗುರುಗಳಿಂದ ಅಂತ ಹಮ್ಮಿಕೊಂಡಿರೋದ್ರಿಂದ ಎಲ್ಲ ಮಕ್ಕಳಿಗೂ ಮುಂದೆ ಬರ್ತಕ್ಕಂಥ ಹಿರಿಯರು, ಕಿರಿಯರಿಗೆ ಎಲ್ಲ ಆ ಗುರು ಮಾರ್ಗದರ್ಶನದಲ್ಲಿ ಜ್ಞಾನವನ್ನು ಭಗವಂತ ಕೊಡಲಿ ಅಂತ ಹೇಳಿ, ಆ ಗುರುನೂ ಕೂಡ ಇವತ್ತು ಮೇಲ್ಮಟ್ಟ ದೈವ ರೂಪದಲ್ಲಿರ್ತಕ್ಕಂಥ ಗುರುಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಮತ್ತು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಅಥವಾ ದಕ್ಷಿಣಾಮೂರ್ತಿ ಇರ್ಬೋದು, ಆ ಭಗವಂತನೂ ಈ ಕ್ಷಣದಲ್ಲಿ ನೆನೆಸಿ ಆ ಸ್ವಾಮಿನೂ ನಾನು ಹರಿಸಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು, ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿ